ಇನ್ನೇನು ಅಡಿಗದಂಗೆ ಆತು. ಅಕ್ಕಿನ ಸಾಕಾಗ್ಯಾಳ ಮನೆ ಸ್ವಚ್ಛ ಮಾಡಿ. ಅದಕ್ಕೆ ಹೋಗವಾ ಇರಲಿ ರೊಟ್ಟಿ ಅಂತಾರೆ ಅದಾವ್ರಿ ಅತ್ತೀರ ಅಂದ್ಲ. ರೊಟ್ಟಿ ಅದ್ರ ಮತ್ತು ಸ್ವಲ್ಪ ಸಾರು ಮಾಡ್ತೀನಿ. ಅನ್ನ ಸಾರು ರೊಟ್ಯಾಗ ಅದ್ರಾಗ ತಿನ್ನಾಕ ಬರ್ತೈತಿ. ರೊಟ್ಟಿನ ಸಾರಿನಾಗ ಮತ್ತಿನ್ನೇನು ಪಲ್ಯ ಗಿಲ್ಯ ಮಾಡ್ಕೊಂಡು ಕುಂದಿರ್ತಿ ಅಂತಂದೆ. ಅರ್ಬಿ ಅವನು ಮಡ್ಚಿರ್ತಂತ ತಗೊಳ್ರಿ ಅತ್ತೀರ ಅಂತ ಹೋಗ್ಯಾಳ. ಏನು ಊಟಂಗ ಮಾಡಿ ಏಕಾಗಿ ಅಂತಂದ್ರೆ ಏಟಂತ ಮಾಡ್ತಾಳೆ. ಅದಕ್ಕೆ ನಾನು ಮಾಡಿದ್ರೆ ಆತಂದು ಬಂದೆ. ನುಗ್ಗಿಕಾಯಿ ಸಾರು ಕಂಡಾಬಟ್ಟಿ ನುಗ್ಗಿಕಾಯಿ ತೊಗೊಂಬಂದಿದ್ರು ಮೊನ್ನೆ ಸಂತ್ಯಾಗ. ಏನಾರ ತೊಗೊಂಬರ್ತಾನೆ ಅಂತ ಕುಂತ್ಬಿಟ್ರೆ ಮನೆಯೆಲ್ಲ ಹಬ್ಬಕ್ಕೆ ಅಂತಂದು ಮನೆಯೆಲ್ಲ ಸ್ವಚ್ಛ ಮಾಡೀವಿ. ಮತ್ತು ಬಾಂಡೆ ಗಿಂಡೆ ಎಲ್ಲಿ ತೊಗೊಂತ ಕುಂದ್ರಕ್ಕೆ ಹೋಗೋಣ. ಕಂಡಾಬಟ್ಟಿ ಬಾಂಡೆ ಅದಾವು ಇವ. ಈ ಅಪ್ಪನ ರಂಬು ಸತ್ಲಿ ಸಾಕೋಬೇಕಾಗೋತ್ವ ಇವ. ನನ್ನ ಮಗ ಹೆಂಗಾರ ಸುಧಾರಿಸ್ತಾನ. ಈ ಗಂಡದ ಭಾರಿ ಇದಾಗೈತಿ. ಅಯ್ಯೋ ಈ ಸಿಮ್ಯಾಗಲದ್ ಮಾಡ್ತಿ ಹಂಗೆ ಹಿಂಗೆ ಅಂತಂದು ಹೋದ್ರಕ್ಕೆ ಅಂತಂದು ಸುಮ್ಮನೆ ಜ್ಞಾನತ್ತಾಗ ಏನು ಮಾಡೋದು. ಅಲ್ಲ ಈ ಮನೆಗಿನಿ ಬೆಳ್ಳಕ್ರ ಮುಂಚೆನಾರ ಹೋಗಲಿ ತೊಗೊಂಬರ್ರಿ ಮತ್ತು ಮಾಡೋಣ ಅಂತ ಅಂದ್ರೆ ಸೈ ಎಲ್ಲಿ ನೀ 2 ದಿವಸ ಐತೆ ಹಬ್ಬ. ಮನೆ ಅದನ್ನ ಸ್ವಚ್ಛಾಗಿ ಇದು ಮಾಡೈತಿ, ಡಬ್ಬಿಗೆ ತೊಳೆದಿಟ್ಟೈತಿ. ಅದನ್ನ ಮಾಡು ಇದನ್ನು ಮಾಡು. ಏನು ಶಾವಿಗೆ ಅದನ್ನ ಹೊಣೆ ಹಾಕ್ಬೇಕು. ಮೊನ್ನೆ ಇಲ್ಲೇ ಬಂದಿದ್ರು 80 ರೂಪಾಯಿ kg ಹಂಗೆ ಶಾವಿಗೆ ತೊಗೊಂಡಿದ್ದೆ. ಚಲೋ ಅದಾವು. ಒಂದಿಟ್ಟು ಬಿಸಿಲಿಗೆ ಒಣೆ ಹಾಕಿದ್ರೆ ಇದು ಹಾಕವು ಪಳ್ಳಕ್ಕವು ರುಚಿ ಹಾಕವು ಶಾವಿಗೆ ಹಂಗೆ. ಮತ್ತು ಹಬ್ಬ ಎಲ್ಲರೂ ತೊಗೊಳೋರು ಒಂದು ಹಸಗಸಿ ಇದು ಮಾಡ್ಕೊಂಬಂದಿರ್ತಾರೆ ಶಾವಿಗೆ. ನಾವು ಒತ್ಕೊಂಡು ಒಂದಿಟ್ಟು ಬಿಸಿಲಿಗೆ ಹಾಕಿದ್ರೆ ಚಲೋ ಹಾಕವು. ಪಕೆಟ್ನಾಗ ಹಂಗೆ ಅದಾವು. ಪಕೆಟ್ ಸಮೇತನ ಬಿಸಿಲಿಗೆ ಒಂದಿಟ್ಟು ಇಡವ ಅಂತ ಅನ್ಬೇಕು ಜೊತೆಗೆ. ಆಯ್ತು ಇನ್ನೊಂಚೂರು ಕುದಿಯಕ್ಕೆ ಇಳಿಸಿದ್ರೆ ಆಕಾತವ. ರೊಟ್ಟಿನ ಅದಾವು ಹೆಂಗಿದ್ರು ಹುಂಡು ಒಂದಿಟ್ಟು ಅಡ್ಡಾಗಬೇಕವ. ಸಾಕಾಗೋತು. ಬೆಳಗ್ಗೆ ಊಟನು ಅಕ್ಕಿ ಜ್ಯೋತಿ ಮತ್ತು ಇವನು ಬಾಂಡೆ ಸ್ವಚ್ಛ ಮಾಡೋದು. ಬಾಂಡೆ ತಿಕ್ಕೊಂಡು ಇವನ್ನೆಲ್ಲ ಒರೆಸಿ ಇದನ್ನು ಕಾಳು ಕಡೆ ಎಲ್ಲ ಹಾಕಿಟ್ಲ. ನಾನು ಮತ್ತು ಹಾಕಿ ಕಸ ಹೊಡೆದು ದನಕರುಗಳದು ಚಾಕ್ರಿ ಎಲ್ಲ ಮುಗಿಸಿ ಬಂದೆ. ಮತ್ತು ಅಡುಗೆ ಮಾಡೋಕೆ ಯಾಕೆ ಬೇಸರ ಮಾಡ್ಕೊಂಡ್ಲು ಮತ್ತು ನಾನು ಸಾರಿಗೆ ತಾನು ನೋಡು. ಸಾರು ಒಂದು ಆತು ಅಂದ್ರೆ ಚಲೋ ಆಕತಿ. ಆಕಿನ ಜಳಕ ಏನು ಮಾಡಿ ಉಣ್ಗಿಂತಾಳೆ ಏನೋ ಗೊತ್ತಿಲ್ಲ. ಇನ್ನು ಸರಿ ಬಿದ್ದವ್ರಿ ಅತ್ತೀರ. ಅವ್ನು ಮಡಿಸಿ ಹೊಟ್ಟೆ ಬಂದು ಜಳಕ ಮಾಡ್ತೇನೆ ನಿಂದಿದ್ಲು ಅತ್ತೀರ. ನುಗ್ಗಿಕಾಯಿ ಸಾರು ಮಾಡಿದ್ರಿ ಅತ್ತೀರ. ಚಲೋ ಆತು ಬಿಡ್ರಿ. ಅಷ್ಟು ಹಾಕೊಂಡಿದ್ವು ನುಗ್ಗಿಕಾಯಿ. ಸುಮ್ಮನೆ ಕೆಟ್ಟೋಗಿದ್ವು ಅಲ್ಲಿ ಇಲ್ಲಿಟ್ಟು. ಇನ್ನೇನು ಹಬ್ಬಕ್ಕೆ ಮತ್ತೆ ತರ್ಸಕ್ಕೆ ಬರ್ತೈತಿ. ಅವನವ ಸುಮ್ಮನೆ ಇಷ್ಟು ಹಾಕೊಂಡು ನುಗ್ಗಿಕಾಯಿ ಅದಾವು. ಬಿಸಿಲಿಗೆ ಅದು ಒಣಗಿಕ್ಕೊಂಬಿಡ್ತಾವೆ. ಅದಕ್ಕೆ ಓಸನೆ ಹೆಚ್ಚು ಹೋಗೋದು ನುಗ್ಗಿಕಾಯಿ ಸಾರು ಮಾಡಿದೆ. ಮಂಜು ತಿಂತಾನೆ ಇಷ್ಟಪಟ್ಟು ನುಗ್ಗಿಕಾಯಿ ಅಂದರೆ ಅಳೊಟ್ಟೆ ಅವನಿಗೆ. ಅದಕ್ಕೆ ಓಸನೆ ಹೆಚ್ಚು ಹೋಗೋದಾನೆ. ಹಬ್ಬಕ್ಕೆ ಮತ್ತೆ ತರ್ಸಕ್ಕೆ ಬರ್ತೈತೆ ಹೌದಿಲ್ಲ. ನೋಡ್ರಿರ್ತೀರ ಒಂದಿಟ್ಟು ಹಾಲಿನಾಗ ಕಿಡಿಕೆ ಅವನು ಒರೆಸೋದಿತ್ರಿ. ಅದು ಒಂದಿಟ್ಟು ಒರೆಸಿ ಬಿಟ್ಟು ಜಳಕ ಮಾಡಿಬಿಡ್ತಾನ್ರಿರ್ತೀರ. ಅದೀಟ್ ಆತಂದ್ರೆ ಆಗೇ ಹೋಗತಿ. ಅಮಾಸಿ ದಿವಸ ದೇವ್ರಿಗೆ ತಿಕ್ಕೊಂಡು ಪೂಜೆ ಮಾಡಕ್ಕೆ ಬರ್ತೈತ್ರಿ. ಹಂಗೆ ಮಾಡಿದ್ರೆ ತೊಗೊಳವ ಅದೀಟ್ ಒರೆಸಿ ಜಳಕ ಮಾಡು ಉಣ್ಣಾನಂತಿಬ್ರು ಕೂಡಿ. ಇರ್ತೀರ. ಮತ್ತು ತಡಿಯವ ಇಲ್ಲಿ ಇವನಿಗೆ ಮಂಜುಗೂ ಮತ್ತು ನಿನಗೊಂದು ಸೀರೆ ಅದನ್ನ ತೊಗೋಬೇಕಿಲ್ಲವ ಹಬ್ಬಕ್ಕೆ. ರೊಕ್ಕ ಕೊಡ್ತಿದ್ದೆ ನಾನು ಮೊನ್ನೆ. ಇದು ಡೈರೆಕ್ಟ್ ಹಾಲು ಆಗ್ತಾವಲ್ಲ ಬಂದಿದ್ವು 2,500 ರೂಪಾಯಿ. ಅದಕ್ಕೆ ಇಟ್ಕೊಂಡಾನೆ. ಇವ್ರು ಯಾವ ಗಂಡ್ಮಕ್ಳು ಒಂದೊಂದು ಸರಿ ಕೊಡ್ತಾರ ಇಲ್ಲಕ್ರಿಲ್ಲ. ಮತ್ತು ಹುಡುಗ ಒಂದೈತಿ ಹೊಸ ವರ್ಷ ಇದ್ದಂಗೆ ನಮಗದು. ಹುಡುಗರ ಹೊಸ ಅರ್ಬಿ ಹಾಕ್ಕೊಳ್ಳಿ. ನೀನು ಒಂದು ಯಾವ್ದಾರ ಸೀರೆ ತೊಗೋ. ಹುಡುಗಗೆ ಯಾವ್ದಾರ ಒಂದು ಜೊತೆ ಅರ್ಬಿನಾರ ತೊಗೊಂಬರ್ಬೇಕು ನೋಡಿ ಹೋಗಿ. ಮತ್ತೆ ಕರಿಬ್ ಬಿಡ್ರಿ ಐತಾರ. ಇರಲಿ ಏನು ನಡೀತೈತಿ ಇದ್ದಾವ ಹಾಕ್ಕೊಂತಾನ. ಮತ್ತು ಮೊನ್ನೆ ಅಪ್ಪ ಕೊಡಿಸಿ ಕಳಿಸೈತಲ್ರಿ ಐತಾರ. ಅದನ್ನ ಉಟ್ಕೊಂತಾನೆ ಬಿಡ್ರಿ. ಮತ್ತೇನು ಹೊಸ ಅರ್ಬಿ ಇದು ಮಾಡ್ತೀರಿ. ಅವ್ರಿಗೆ ಅಥವಾ ನಮಗೆ ಇರೋಕ್ಕೊಂದು ಮೊಮ್ಮಗ ಐತಿ. ಅದಕ್ಕೆ ಹೊಸ ಅರ್ಬಿ ಕೊಡಿಸ್ಲಿಲ್ಲಕ್ರೆ ಹಂಗೆ ನಿಮ್ಮ ಮಾವು ಕೊಟ್ರೆ ಸೈ. ಕೊಡ್ಲಿಲ್ಲಕ್ರೆ ನಾ ಕೊಟ್ಟಿರ್ತಾನೆ ತೊಗೊಂಬಂದ್ಬಿಡು. ಏನು ಕೃಷ್ಣನ ಕೇಳ್ಕೊತ ಕುಂದ್ರಕ್ಕೆ ಹೋಗ್ಬೇಡ. ಅವನು ಅದು ಇದು ಖರ್ಚು ಇರ್ತಾವೆ ಮನೆಗೆ. ಕಾಯಿಪಲ್ಯ ರೇಷನಿಂದೆಲ್ಲ ಒಂದೇ ಇರ್ತೈತಿ. ಮತ್ತು ನೀ ಕೇಳಿದೆ ಅಂದ್ರೆ ಬೇಸರ ಮಾಡ್ಕೊತಾನೆ ನೋಡು ಅದಾವಿಲ್ಲ ಅಂತಂದು. ಹೆಂಗದ್ರಿ ಈಗ ನಾನು ಅಂತೆಲ್ಲ ಅದಾವು. ಅವ್ರು ಕೊಟ್ರೆ ಸೈ ಇಲ್ಲಕ್ರೆ ತೊಗೊಂಬಂದ್ಬಿಡು. ನಿನಗೆ ಯಾವ್ದಾರು ಒಂದು ಸೀರೆ ತೊಗೊ ನೀನು ಬೇಕಾಗಿದ್ದು. ಮತ್ತೆ ಯಾಕೆ ಸೀರೆ ಗೀರೆ ಹಚ್ಕೊಳಕ್ಕೆ ಹೋಗಿದ್ರಿ ಅತ್ಯಾರ. ಬ್ಯಾಡ್ ಬಿಡ್ರಿ ಅತ್ಯಾರ. ಏನಿದ್ದಾವೆ ಹಾಕ್ಕೊಂಡ್ರಾತು. ಇವಾಗ ಕಂಡಾಬಟ್ಟಿ ಸೀರೆ ಅದಾವು. ಬ್ಯಾಡ್ ಬಿಡ್ರಿ. ಹಂಗಂದ್ರೆ ಹೆಂಗಾಕತ್ವ ಬ್ಯಾಡ ಇರಾಕೋಬೇಕು ಸೀರೆ. ಏನಾಗಂಗಿಲ್ಲ. ಒಂದು ಸೀರೆ ತೊಗೋ ಯಾವ್ದಾರ. ಇಲ್ಲ ಹೋಗಿ ಪ್ರೇಮವನಂತಲೇ ನೋಡಿ ಯಾವಾರ ಬಂದವನ ಹಾಕಿ ಅಂತೆಲ್ಲರ ತೊಗೊಮ್ಮ ಹೋಗಿ ಚಲೋ ಇದ್ರೆ ನೋಡ್ತಾನೆ ತಗೊಳ್ರಿರ್ತಾರ. ಸಂಜೆ ಮುಂದೆ ಇಬ್ಬರು ಕೂಡಿ ಹೋಗಿ ಬಂದ್ರಾತು. ಆತವ ನಾನೇ ಒಂದಿಟ್ಟು ಹಳ್ಳಿ ಸಾರು ಒಂದೀಟು ಕುದಿಯತ್ಲಿ ಆಫ್ ಮಾಡಿ ಬರ್ತಾನೆ. ಇಂದಾಗ ಉಣ್ಣಾನಂತಿಬ್ರು ಕೂಡಿ. ನೋಡ್ರಿರ್ತಾರ. ಹಾಯ್ ಹಲೋ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾನೆ ರೀ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕತೆಗಳು ಹೆಂಗೆ ಬರಾಕತ್ತವ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮನೆ ಕ್ಲೀನ್ ಮಾಡೋದ್ರಾಗ ಆಗೈತೆ ರೀ. ಸಾಕು ಬೇಕಾಗೋಯ್ತಿ ಮಾಡಿ ಅದ್ರಾಗೂ ವಿಡಿಯೋ ಬಿಡಂಗಿಲ್ಲ ಮಾಡೋದು ಅಂತಂದು ವಿಡಿಯೋ ಮಾಡಾಕತ್ತೇನೆ ರೀ. ಭಾಳ ಸುಸ್ತಾಗ್ಬಿಟ್ಟೈತೆ ರೀ. ಭಾಳ ಬೆನ್ನು
ಒಂದು ಬೆನ್ನು ಐತ್ರಿ. ಅದ್ರಾಗ ವಿಡಿಯೋ ಮಾಡೋದು ಬಿಡಬಾರ್ದು, ಸಬ್ಸ್ಕ್ರೈಬರ್ಸ್ ಕಾಯಕತ್ತಿರ್ತಾರ ಅಂತಂದು ವಿಡಿಯೋ ಮಾಡಕತ್ತೇನೆ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಸ್ನೇಹಿತರೆ. ಕತೆಗಳು ಹೆಂಗೆ ಬರಕತ್ತೋ ಅನ್ನೋದನ್ನು ಕಮೆಂಟ್ ಮಾಡಿರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಂಗೆ ವಿಡಿಯೋಸ್ ನೋಡಾಕತ್ತೀರಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ಕತೆನ ಪೂರ್ತಿಯಾಗಿ ನೋಡಿರಿ. ಕಂಡಾಬಟ್ಟಿ ಜಾಡು ಕಟ್ಕೊಂಡೈತೆ ನೋಡಿ. ಮೊನ್ನೇನು ಯಾವಾಗ ಇದ್ರಾಗ ಹೋಳಿ ಹುಣ್ಣಿಮೆ ಮುಂದೆ ಸ್ವಚ್ಛ ಮಾಡೈತಿ. ಎಷ್ಟು ಜಾಡು ಕಟ್ಕೊಂಡೈತೆ ನೋಡಿ. ಊರಿಗೆ ಹೋಗಿನ ಮುಂಚೆ ಸ್ವಚ್ಛ ಮಾಡಿ ಊರಿಗೆ ಹೋಗಿರೋದು. ಎಷ್ಟು ಹಾಕೊಂಡು ಜಾಡು ಐತವ ಇವ. ಮಾಡಿ ರೋಡಿಗೆ ಮನೆ ಇರೋದಕ್ಕೆ ಅದಕ್ಕೆ ಇವ ಸಾಕೋಬೇಕಾಗತ್ತವ ಇವ. ಕಿಟಕಿ ಅಂತ ಏನು ಜಾಡು ಕಟ್ಕೊತೈತಿ ಏನು. ನಾವು ಗಾಳಿ ಬರಲಿ ಅಂದು ಕಿಟಕಿ ಅದನ್ನ ತಗೊಂಡೇ ಇರ್ತವೆ ಒಂದಿಟ್ಟು. ಇನ್ನೇನು ಬ್ಯಾಸ್ಗಿ ಓಸು ಕಿಟಕಿ ಹಂಗೆ ಹಾರ್ದಗಿರ್ತಾರ ಮಾವರು ಇವರು. ಒಟ್ಟ ಹಾಕಿ ಕೊಡ್ಸಂಗಿಲ್ಲ ಕಿಟಕಿ. ಧೂಳು ಮನೆಗೆ ಎದ್ದಿರ್ತೈತೆ ನೋಡಿ. ಆ ನಮ್ಮನೆ ಧೂಳು ತುಂಬ್ಕೊಂಡೈತಿ. ಒಂದು 20 ದಿವಸ ಆತ ಏನೋ ಸ್ವಚ್ಛ ಮಾಡಿ. ಆ ಧೂಳ ಕೊಡ್ಬೋವು ಬರ್ತಾವಂತ. ಎಲ್ಲರ ಮನೆಗೆ ಅದಾವ ನೋಡು, ನಮ್ಮ ಮನೆಯಾಗ ಇಲ್ಲ. ಎಲ್ಲದಕ್ಕೆ ರೊಕ್ಕ ಇರ್ತೈತಿ. ಗಂಡು ಮಕ್ಕಳಿಗೆ ಇವ ಮನೆಗೆ ಏನಾರು ಸಾಮಾನು ತೊಗೊಂಬರ್ಬೇಕಂದ್ರೆ ಬರ್ತೈತೆ ನೋಡ್ರಿ ರೋಗ. ಹೇಳಿ ಸರಿ ತರಿಸ್ಬೇಕು. ಶ್ರಾವಣದಾಗ ಮತ್ತು ಸ್ವಚ್ಛಾಗಿ ಅನ್ನಕ್ಕೆ ಮ್ಯಾಲೆ ಸಿಗಂಗ ಇಲ್ಲ. ಇದು ಸಣ್ಣದಾಕತಿ. ಒಂದು ಕೋಲಾರ ಕಟ್ಕೊಳ್ಳಿಲ್ಲ ನಾನು. ಅದಕ್ಕೆ ಚೇರ್ ಮೇಲೆ ಒಂದಿಟ್ಟು ಕಿಡಿಕಿ ಆಟ ಅಲ್ಲ, ಚೇರ್ ಮೇಲೆ ನಿಂತ್ಕೊಂಡು ಕೊಡ್ಕೊಳಕ್ಕೆ ಬರ್ತೈತಿ ಅಂದು ಹುಡ್ಕೊಳಕತ್ತನವ. ಊಸು ಬಾಂಡೆ ಅಂತ ಸ್ವಚ್ಛ ಆದವು. ಕಾಳು ಕಡೆ ಎಲ್ಲ ತುಂಬಿಟ್ಟನಿ. ಅಥವಾ ಇವಾಗ ಕೆಲಸ ಇಷ್ಟ ಹಾಕೊಂಡು ಕೆಲಸ ಇರ್ತೈತವ. ಏಟ್ ಮಾಡಿದ್ರು ಮುಗಿಯಂಗ ಇಲ್ಲ. ಒಂದಿಟ್ಟು ನಾಳೆ ಹಾಸಿಗೆ ಎದ್ದು ಹಾಕಿ ಬಚ್ಚಲ ಪ್ಯಾಕೇನ ಅದನ್ನ ಸ್ವಚ್ಛ ಮಾಡಿಬಿಟ್ಟೆ ಅಂದ್ರೆ ಹೊರಗಿನ ಒಂದಿಟ್ಟು ನೀರು ಹಿಡಿದು ಬಿಡ್ಬೇಕು ಬಾಗಿಲಿಗೆ. ಅಲ್ಲಿ ಒಂದಿಟ್ಟು ಕಿಟಕಿ ಬಾಗಿಲದನ್ನ ಅಷ್ಟು ಒರೆಸಿಬಿಟ್ಟೆ ಅಂದ್ರೆ ಸ್ವಚ್ಛ ಆಗ್ಬಿಡ್ತೈತಿ. ಇನ್ನೇನು ಆತು. ಇತ್ಲ ಒಂದಿಟ್ಟು ಕಟ್ಟಿಗೆ ಅವು ಇವು ಚಪಾಟಿ ಬಿದ್ದೈತಿ. ಓಸು ಕಟ್ಟಿಗೆ ಒಂದು ಕಡೆ ಹೊಟ್ಟಿ ಕಸ ಗಿಸ ಅಂದು ಇದನ್ನು ಬೆಂಕಿ ಹಾಕಿಬಿಡ್ತಾನೆ. ಊಟನ ಸ್ವಚ್ಛಾಗಿ ಎಲೆ ಪಲ್ಲಿ ಇದ್ದ ಊಟ ಉರಿದೋಗ್ಬಿಡ್ತಾವೆ. ಸ್ವಚ್ಛ ಆಕತಿ. ಯವ್ವ ಶಾಂತವ್ವ, ಯಾರ ಬಂದ್ರನ? ಯಾರು ಬರ್ರಿ ಒಳಗೆ. ನಾನಾ ತಂಗಿ ಜೋಗಮ್ಮ. ಅಯ್ಯೋ ಅಮ್ಮ ನೀವೇನ? ಬಾಯಮ್ಮ ಕುಂದ್ರು. ಹ್ಞೂನವ ನಾನು ಶಾಂತವನ್ನ ನೋಡಿ ಹೋದ್ರಾತ ಅಂತಂದು ಬಂದೆ. ಅದಾಳೇನೋ ನಿಮ್ಮ ಅತ್ತಿ? ಹ್ಞೂ ಅಮ್ಮ ಇದಾರ ಅಲ್ಲಿ ಅಡುಗೆ ಕೊನೆಗಿದ್ರೆ. ನಾನು ಅದು ಧೂಳಾದ್ನ ಅನ್ನಕತ್ತಿದ್ದೆ ಅಮ್ಮ. ಬಾಯಮ್ಮ ಆರಾಮದೇನಮ್ಮ? ಹ್ಞೂನವ ಇನ್ನು ಮುಗ್ದಲ್ಲೇನವ ಇನ್ನು ಮನೆ ಸ್ವಚ್ಛ ಮಾಡೋದು? ಏಟ್ ಮಾಡಿದ್ರೆ ಮುಯ್ಯಂಗಿಲ್ಲ ಬಿಡಮ್ಮ. ಇನ್ನು ಹಬ್ಬ ನಾಳೆ ಐತಿ ಅಂದ್ರೆ ಇವತ್ತೇನಂತೆ. ಆದ್ರೂ ಅಲ್ಲಿ ತನಕ ನಿದ್ದ ಇರ್ತಾವೆ ಕೆಲಸಮ್ಮ. ಕುಂದ್ರ ಬಾ ಕರಿತೇನೆ ಅತ್ತೆಯರ್ನ ಹೋಗಿ. ಹ್ಞೂನವ ಕರೆದು ಬಾ ಹೋಗಿ. ಅತ್ತೆಯರ ಜೋಗಮ್ಮ ಬಂದೈತ್ರಿ ಅತ್ತೆಯರ. ಕರೆಯಾಗ್ತೈತೆ ಅಮ್ಮ ನಿಮ್ಮ ಜೊತೆ ಏನೇ ಮಾತಾಡ್ಬೇಕಂತ. ಹೌದೇನೋ ಬಂದು ನಡಿ. ಸಾರಿನೊಂದಿಟ್ಟು ಇಟ್ಟಿದ್ನೆ ಇನ್ನೊಂದು ಚೂರು ಕುದಿ ಹತ್ತಲಿ ಅಂತಂದು ನಿಂತ್ಕೊಂಡಿಲ್ಲ. ಬಂದು ನಡಿ ಬಂದು ಕರೆದು ಬಂದ. ನಿಮ್ಮ ಚಾ ಏನಾರು ಮಾಡಲೇನಮ್ಮ? ಅವ್ವ ಇವತ್ತು ಒಪ್ಪತ್ತವ ಏನೇನು ಕುಡಿಯಂಗಿಲ್ಲ ತಿನ್ನಂಗಿಲ್ಲ. ಇನ್ನೇನು ಬೇಡತ. ಈಗನು ಜಳಕ ಪೂಜೆ ಎಲ್ಲ ಆತು. ನಾನು ಹಂಗೆ ಬಂದೆ ಒಂದಿಟ್ಟು. ನಮ್ಮ ಅಯ್ಯಪ್ಪ ಮನೆಯಾಗಿತ್ತ. ಬಾಗ್ಲ ಪೂಜೆ ಮಾಡಿದ್ನಲ್ವ, ಬಾಗ್ಲ ಮುಂದಕ್ಕೆ ಮಾಡಂಗಿದ್ದಿಲ್ಲ. ಅದಕ್ಕೆ ಅಯ್ಯಪ್ಪನ ಕುಂದ್ರಿಸಿ ಒಂದಿಟ್ಟು ಶಾಂತವನಂತೆಲ್ಲ ಮಾತಾಡ್ಕೊಂಡು ಹೋದ್ರ ಆತು ಅಂತಂದು ಬಂದೆವ. ಅಮ್ಮ ಒಂದಿಟ್ಟು ಹಾಲರ ಕುಡಿಯಮ್ಮ. ಹಾಲು ಈಗನ ಕಾಸು ಇಳಿಸೇವಿ ಹಾಕೋದ್ವು. ಯವ್ವ ಬೇಡವ, ಒಲ್ಲೆ ಅನ್ಬಾರ್ದು ತಂಗಿ. ಒಲ್ಲೆ ಯಾವಾಗಾರ ಬಂದಾಗ ಉಂಡವಕನಿ. ಈಗನ ಪೂಜೆ ಎಲ್ಲ ಆತಲ್ಲ, ಈಗನ ನಾಷ್ಟ ಅದನ್ನ ಮಾಡ್ಕೊಂಡು ಪೂಜೆ ಆಗೋ ತನಕ ಜಳಕ ಪೂಜೆ ಆಗೋ ತನಕ ಏನು ತಿನ್ನಂಗಿಲ್ಲಲ್ಲ. ಅದಕ್ಕೆ ಎಲ್ಲ ಮುಗಿಸ್ಕೊಂಡ ಬಂದೆ ನೋಡಿ ನಾನು. ಅಮ್ಮ ಆಯ್ತು. ಆರಾಮದೇಯಮ್ಮ? ಹ್ಞೂ ನವ ಶಾಂತವ ಆರಾಮದೇವ್ ನೋಡಿ. ನೀನು ಯಾಕ ಮನೆ ಅಂತೇಳಿ ಎಡ ಬಲ ಬಂದಿಲ್ಲ ಬಿಡವ. ಆದ ಇಲ್ಲ ಅದಕ್ಕೆ ನಾನು ಬಂದೆ ಅಡ್ಡಾಡ್ಕೊಂತ ಬಂದಿಟ್ಟು. ನಿನ್ನಂತೇಳಿ ಮಾತಾಡೋದಿತ್ತ, ಹಾಗಾಗಿ ಹಂಗೆ ಬಂದೆ. ಎಲ್ಲಿ ಅಮ್ಮ ಸೊಸಿ ಊರಿಗೆ ಹೋಗಿದ್ಲ, ಹಾಗಾಗಿ ಮನ್ಯಾಗ ಹೊರೆ ಜಗ್ಗ ಇರ್ತಮ್ಮ. ನೀನು ಬಂದಾಳಕಿನ ಹಂಗಾಗಿ ಮತ್ತು ಮನ್ಯಾಗಿನ ಕೆಲಸ ಅದು ಜಗ್ಗಿರ್ತ. ಎಲ್ಲಿ ಹೋಗಂಗೆ ಹೋಗಿದ್ದಲ್ಲ ನೋಡಿ ನಾನು. ಮನ್ಯಾಗಿಂದ ರಗಡಕತ್ತು ಕೆಲಸ ಹಾಕೋದು ದನಕರುಗಳು ಚಾಕ್ರಿ ಎಲ್ಲೆಲ್ಲಿ ಹೋಗಿದ್ದಲ್ಲಮ್ಮ. ನೀನು ಬಂದ ಇಲ್ಲಿ ತಕೊಂಡ ಇಲ್ಲಿ ಬಿಡ. ನಾನು ನೋಡೇ ಇಲ್ಲಿನ ಎಲ್ಲವ ಇಲ್ಲೇ ಮುಂದೆ ಅಡಿಕೆ ಅದನ್ನ ತೊಗೊಳಕ್ಕೆ ಹೋಗಿದ್ದೆ. ನನ್ನ ಮಗ ಮೊನ್ನೆ ಒಂದು ಅಡಿಕೆ ಅವನು ಪೇಟೆಗೆ ತೊಗೊಂಬಂದಿದ್ನ. ಇನ್ನೇನೈತವ ಎಲ್ಲೆಲ್ಲೂ ಹೋಗಿಲ್ಲ ನೋಡಿ ನಾನು ಮನೆ ಹಿಡ್ದಕ್ಕೆ. ಹಂಗೆ ಮತ್ತು ಈಗೆಲ್ಲ ಆತ. ಹಂಗಾಗಿ ಬಂದು ನೋಡು. ಅಮ್ಮ ಒಂದಿಟ್ಟು ಚಹಾ ಮಾಡ್ತಾಳೆ. ಏನು ಅನ್ಕೋಬೇಡ್ರಿ ತಂಗಿ, ಬೇಡ ನಾನು ಕುಡಿಯೋಂಗಿಲ್ಲ. ಈಗನು ಕುಡಿದು ಬಂದನಿ. ಅಗ್ಲಂಬಗ್ಲ ಕುಡಿದ್ರೆ ನಮ್ಗೆ ಆಗಂಗಿಲ್ಲ. ಅದಕ್ಕೆ ಯಾವಾಗ ಇನ್ನೊಮ್ಮೆಟ್ಟು ಬಂದಾಗ ಉಂಡವಕನಿ ಆತಾ. ಅತ್ತೀರ ನಾನು ಅಲ್ಲಿ ಇತ್ಲದಾಗ ಒಂದಿಟ್ಟು ಧೂಳ ಅದನ್ನ ಅಂದು ಜಳಕ ಮಾಡಿ ಬರ್ತಾನೆ ತಗೊಳ್ರಿ. ಮತ್ತು ತಂಗಿ ಏನು ಸಮಾಚಾರ? ಏನಿಲ್ಲ ನೋಡಮ್ಮ ಹೇಳ್ಬೇಕು ನೀವು. ಹಬ್ಬ ಅಮ್ಮ ಸ್ವಚ್ಛತೆ ಎಲ್ಲ ಮಾಡ್ಕೊಂಡ್ರೇನ? ಇವ ಮಾಡೇವಿ ನೋಡವ. ಹಂಗೆ ಏಟಕ್ಕ ತಾಟು ಮಾಡೇವಿ. ಹೌದು ಬಿಡಮ್ಮ, ದೊಡ್ಡ ಹಬ್ಬ ಏಟ್ರ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ಮಾಡ್ಲಿಲ್ಲಕ್ರ. ಇವ ಪುಣ್ಯ ನಿಂದು ಸೊಸಿ ಎಲ್ಲ
ಮಾಡ್ಕೊಂಡು ಹೋಗಾಳ. ನನ್ನ ಸೊಸಿನೂ ಐತಿ, ಮನ್ಯಾಗ ದೇವ್ರು ಅದಾವು ಅನ್ನೋದಕ್ಕೆ ಅವ್ರಲ್ದಂಗೆ ಅದೇನೋ ಮಾಡ್ಕೊಂಡಳವ. ಅದೇ ಕೂದಲು ಕಟ್ ಮಾಡೋದು ಕೆಲಸ, ಮನ್ಯಾಗ ದೇವ್ರು ಅದಾವ, ದೇವ್ರು ಹೊತ್ತದ ಮನೆ ಆಕತಿ ಅಂಥದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂದದಕ್ಕೆ ತಾನು ಬೇರೆ ಮನೆ ಮಾಡಿಕೊಂಡು ಅಲ್ಲಿ ಮಾಡ್ಕೊಂಡಾಳ ನೋಡು. ಹೌದೇನಮ್ಮ? ಹೌದು, ಮತ್ತು ಮನ್ಯಾಗ ದೇವ್ರಿದ್ದ ಮನ್ಯಾಗ ಮಾಡಕ್ಕೆ ಬರಂಗಿಲ್ಲ. ನಾನು ಬಂದದ್ದು ಉದ್ದೇಶ, ನಮ್ಮ ತಂಗಿ ಮಗ ಐತವ, ಭಾಳ ಚಲೋ ಓದ್ಕೊಂಡತಿ, ಏನು ಒಂದು ಚಟಗಳಿಲ್ಲ ನೋಡವ, ಹಂಗೈತೆ ಹುಡುಗ. ನಿಮ್ಮ ಜ್ಯೋತಿ ಅದಾಳಲ್ಲ ಅವ್ರ ತಂಗಿನ ನೋಡಿದ್ದೆ ನಾನು ಬಂದಾಗ, ಎಷ್ಟು ಚಮತ್ತಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗೋದು ಹುಡುಗಿ ನೋಡಿದ್ದೆ ನಾನು ಒಂದು ಎರಡೇಟು. ನಮ್ಮ ತಂಗಿನೂ ಬಂದಾಗ ನೋಡಾಳ, ಕೇಳಕ್ಕ ಮತ್ತು ಕೊಡಗಿಡ್ತಾರನ ಅಂತಂದು ಅಂದ್ಲವ. ಹಂಗೆ ನಿನಗೊಂದು ಮಾತು ಕೊಡ್ತಾರ ಇಲ್ಲ ಅದು ಎರಡನೇ ಮಾತು. ಹಂಗೆ ನಿನಗೊಂದು ಮಾತು ಸುದ್ದಿ ಮುಟ್ಸಾನ, ಹೆಂಗೆ ಹುಡುಗನಂತರೂ ಇತ್ಲಾಗ ಇಡಂಗಿಲ್ಲ ನೋಡುವ, ಹಂಗೈತೆ ಹುಡುಗ. ನಾನು ಗ್ಯಾರಂಟಿ ಕೊಡ್ತಾನೆ ಹುಡುಗ. ಮತ್ತು ಹೆಂಗೆ ಅವರು ಕೊಡಂಗದಾರ ಏನು? ಅಮ್ಮಯ್ಯನೂ ಹುಡುಗಿ ಓದಾಕತ್ತೈತಿ, ಕೊಡ ಇದ್ರಾಗಂತೂ ಇಲ್ಲ. ನಾವು ಒಂದು ಎರಡು ಕಡೆ ನಮಗೂ ಕೇಳಿದ್ರು, ಮದುವೆ ಅಲ್ಲಿ ಇಲ್ಲಿ ಬಂದಾಗ ನೋಡಿದಾರು ಮಾಡಿದಾರು ಕೊಡ್ತಾರೇನು ಹುಡುಗಿನ ಅಂತಂದು ನಾವು ಹಂಗೆ ಕಿವಿಗೆ ಹಾಕಿದ್ವಿ. ಈಗಂತೂ ಸದ್ಯಕ್ಕೆ ಮದುವೆ ಇನ್ನೊಂದು ವರ್ಷ ಒಪ್ಪತ್ತು ಮದುವೆ ಮಾಡೋಕ್ಕೆ ತಯಾರಿಲ್ಲ ಅಮ್ಮ ಅವರು. ಅಂದ್ರೆ ಅವರು ಹೊಲ ಮತ್ತು ಈ ಇದಕ್ಕೆ ನಮ್ಮ ಸೀದು ಮದುವೆ ಆದಮೇಲೆ ಅವ್ರದ್ದು ಹೊಲ ಮನೆ ಕೆಲಸ ಅದು ಹಂಗೆ ನಡೆಯಕತ್ತಾವ. ಈಗನೂ ಒಂದಿಟ್ಟು ಸುಧಾರಿಸ್ಕೊಂಡಾರ, ಹಂಗಾಗಿ ಸದ್ಯಕ್ಕೆ ಮದುವೆ ಮಾಡೋಂಗಿಲ್ಲ ಅಂತಾರಮ್ಮ ಅವರು. ಹಂಗಲ್ವಾ, ಹುಡುಗಗೆ ನಾವು ಗ್ಯಾರಂಟಿ ಕೊಡ್ತಾನಾತ. ಒಂದಿಟ್ಟು ನೀನು ಮಾತಾಡ್ಕೊಂಡು ನೋಡು ಹಿಂಗೆ ಏನು ಹಿಂಗೆ ಹುಡುಗ ಕರೆಂಟಿನ ಇದ್ರಾಗ ಕೆಲಸ ಮಾಡ್ತೈತಿ, ಗೋರ್ಮೆಂಟ್ ಕೆಲಸ, ಮತ್ತು ಕೊಡ್ತಾರ ಅಂದ್ರೆ ಏನು ನೋಡ ಇದಕ್ಕೆ ಹೋದ್ರಾತು. ಹಂಗೆ ಕೇಳಿ ಇದು ಒಂದು. ಹೌದೇನಮ್ಮ? ಹಂಗೆ ಮತ್ತು ಒಂದು ಈಗ ನೀನು ಹೇಳಿ ಅಂದಮೇಲೆ ನಿನ್ನ ಮಾತು ಇದು ಮಾಡೋಕ್ಕಾಗಿಲ್ಲ, ನೀನು ನಮಗೆ ಬೇಕಾದಳಾದಿ. ಒಂದು ಮಾತು ನನ್ನ ಗಂಡನಂತಲ್ಲಿ ಮಾತಾಡಿ ನಮ್ಮ ಬೀಗ್ರಂತಲ್ಲೇ ಮಾತಾಡ್ತಾನೆಮ್ಮ ನಾನು. ಆಟ ಮಾಡಿ ನೋಡವ, ಪುಣ್ಯ ಬರ್ತೈತಿ. ಏನು ಮದುವೆ ಮಾಡೋದು ಒಂದು ಪುಣ್ಯದ ಕೆಲಸನ ಏನು? ಮಾತಾಡ್ತಾನಮ್ಮ, ಮಾತಾಡಿ ನಿನಗೇನು ಅನ್ನೋದು ಬಂದು ಮನೆಗೆ ಮಾತಾಡೋಕನ್. ಆತವ, ಮತ್ತು ನಾನು ಬರ್ತಾನೆ ತಗೋ. ಏನು ಕುಡಿಲಿಲ್ಲ ತಿನ್ನಲಿಲ್ಲ ಅಮ್ಮ, ಹಿಂಗೆ ಬಂದು ಹಿಂಗೆ ಹೊಂಟಿ ನೋಡು. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತ್ರಿ? ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಈಗ ಮಾನ್ಸನ್ ಮದ್ವೆ ಕತೆ ಇದೆ, ಇದು ಹಂಗೆ ಮಾಡಿರಿ ಅಂತಂದು ಕೆಲವೊಬ್ಬರು ಮೆಸೇಜ್ ಹಾಕಿದ್ರು. ಅದರ ವಿಡಿಯೋಗಳದಾಗ ನಡುವ ಮಾನ್ಸನ್ ಮದ್ವೆ ಇದು ಹೆಂಗೆ ತೊಗೊಳೋದು ಏನಂತ ನಾನು ವಿಚಾರ ಮಾಡಿ ಹಿಂಗೆ ಮಾಡಕತ್ತೇನೆ ರೀ. ಕತೆಗಳಿಗೆ ಇಷ್ಟ ಆಗತ್ತೆ ಅನ್ನೋದಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ಕತೆಯೊಂದಿಗೆ ಬರ್ತಾನೆ ರೀ.